ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜನವನ ಫ್ಯಾಮ್ ವ್ಲಾಗ್ಸ್. ಇವತ್ತು ನಮ್ಮನೆ ತಿಂಡಿ ಇಡ್ಲಿ. ಇಡ್ಲಿ ನಮ್ಮನೆ ಮಾಡಿದ್ರೆ ಆ್ಯಸ್ ಯೂಶುವಲ್ ದುರ್ಗಾಭವನಿಂದ ಸಾಂಬಾರು ಚಟ್ನಿ ವಡೆ ಬರುತ್ತೆ. ದುರ್ಗಾಭವನಲ್ಲಿ ಫಸ್ಟು ಸಿಲ್ವರ್ ಪೇಪರಲ್ಲಿ ಕೊಡ್ತಾಯಿದ್ರು, ಇವಾಗ ಬಾಕ್ಸ್ಗಳು ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ರೇಟು ಕೂಡ ಜಾಸ್ತಿ. ಇಡ್ಲಿ ವಡೆ ಸಾಂಬಾರು ಸೌತ್ ಇಂಡಿಯನ್ ಬೆಸ್ಟ್ ತಿಂಡಿ ಅಂತ ಹೇಳ್ಬೋದು. ನಮ್ಮನೆ ಅಂತೂ ನಮ್ಮ ಮಕ್ಕಳಿಗೆಲ್ಲ ತುಂಬ ಫೇವ್ರೇಟ್. ಅದು ನಮ್ಮ ಮನೇಲಿ ಏನಾದರೂ ಸಾಂಬಾರು ಚಟ್ನಿ ಮಾಡಿಬಿಟ್ರೆ ಆ ಫೇವ್ರೇಟ್ ಅಲ್ಲ. ಹೋಟ್ಲಿಂದ ಸಾಂಬಾರು ಚಟ್ನಿ ವಡೆ ಬಂದರೆ ಮಾತ್ರ ಅವ್ರಿಗೆ ಇಡ್ಲಿ ಫೇವ್ರೇಟು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಮನೇಲಿ ಇಡ್ಲಿ ಮಾಡಿಕೊಂಡು ಹೋಟ್ಲಲ್ಲಿ ಸಾಂಬಾರು ಚಟ್ನಿ ವಡೆ ತೊಗೊಳ್ತೀನಿ, ಏನು ಚೆನ್ನಾಗಿರುತ್ತೆ ನೋಡಿ. ನೀಟಾಗಿ ತೋರಿಸಿ ಹ್ಯಾಪಿ ಟೀಚರ್ಸ್ ಡೇ. ಅಣ್ಣ ಫುಲ್ ಖುಷಿ. ಅವನಿವತ್ತು ಟೀಚರ್ಸ್ ಡೇ ಆಚರಿಸೋಕ್ಕೆ. ಅವ್ನ ಬರ್ಡೇಲಿ ಇಷ್ಟು ಖುಷಿಯಾಗಿರಲಿಲ್ವೇನೋ ಅಲ್ಲೇನೋ. ಏನಕ್ಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ? ಅಷ್ಟೊಂದು ಏನಿಲ್ಲ ಅಂತೆ. ಕೇಕ್ ಆರ್ಡ್ರ್ ಮಾಡೋನೆ ಬೇಕ್ರಿಲಿ. ನಮ್ದೆಲ್ಲ ಬೇಕ್ರಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಬರೀ ಹಿಂದೆ ಹೋಗೋದೇ ಹೇಳೋದು ಬೇಕು. ಅಮ್ಮ ಹೌದು ನಮ್ಮ ಬ್ಲ್ಯಾಕ್ ಫಾರೆಸ್ಟ್ ಚಾಕ್ಲೇಟ್ ಕೇಕ್ ಆಗಬೇಕು. ಚಲೋ. ಏ ಹರಿನಾಮ್ ए प्रभु ए हरिनाम रामाजी चंद्र प्रेमादम। ये क्या हुआ? कुछ भी नहीं हुआ. ಹಿಡ್ಕೊಳ್ಳಮ್ಮ ನೀನೇ ಹಿಡ್ಕೊ. ನಾನು ಕೇಕ್ 2 kg ನಮ್ಮದು. ಹಾಂ ವೆರಿ ಗುಡ್. ದೊಡ್ಡದು ಕವರ್ ಯಾಕೋ? ಆಯ್ತು ಕೊಡು ಆಯ್ತು ಕೊಡು. ಎಷ್ಟು ಕೆ ಜಿ ಐತೆ ತೋರ್ಸು ಅನ್ಸುತ್ತಿ ನೋಡೋಣ ಬೇಡ. ಹೆಂಗೈತೆ ಅಂತ. ಟೇಪ್ ಬರಲ್ಲ. ಏಯ್ ಬಿಗಿಯಾಗಿ ಇಟ್ಕೊಪ್ಪ, ಎದ್ದ ಇಲ್ಲೇ ದಬಾಕ್ಬಿಟ್ಯಾ. ಹೆಂಗೈತೆ ನಾನು ನೋಡಿ. ಚೆನ್ನಾಯ್ತು. ನೀನು ಬೇಕಾ ಸ್ಕೂಲಿಗೆ ಹೋಗಿ ನೋಡ್ಕೊ. ಏನು ಇನ್ನೊಂದ್ಸತಿ ಸರಿಯಾಗಿ ತೋರಿಸೋ ಕ್ಯಾಮ್ರಾ. ಹಾಂ ಚೆನ್ನಾಯ್ತು ಚೆನ್ನಾಯ್ತು. ನಿನ್ನ ಫೇವ್ರೆಟ್ ಟೀಚರ್ ಯಾರು ಪಾಪು? ಶ್ವೇತಾ ಹೇಮಂತ್ ಮ್ಯಾಮ್. ಇವಿ ಸೈನ್ಸ್ ಮ್ಯಾಮು. ಹಾಂ ಇದು ಕನ್ನಡ ಮ್ಯಾಮ್. ಕನ್ನಡ ಮ್ಯಾಮು. ನಿಂಗೆ ಕನ್ನಡ ಮ್ಯಾಮ್ ಇಲ್ವಲ್ಲ ಈ ಸಲ? ನಾನು ಕೊಡ್ತೀನಿ ಹೋಗಿ ಹೋಗಿ ವಿಶ್ ಮಾಡಿ. ಮೈ ಫೇವ್ರೆಟ್ ಟೀಚರ್ ಮ್ಯಾಮ್ ಯಾರು ಅಂತ. ನೆಕ್ಸ್ಟ್ ಡೇ ಗೌರಿ ಹಬ್ಬ. ನನ್ನ ಮಗನೇ ಗಣೇಶನ ಮಾಡಿದ್ದ. ಹೆಂಗೂ ಪೂಜೆ ಮಾಡ್ತಾಯಿದ್ನಲ್ಲ, ಅವ್ನು ಮಾಡಿದ್ನಲ್ಲ, ಹಾಗಾಗಿ ಹಂಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಇಟ್ಬಿಟ್ಟು ಆ ಗಣೇಶನಿಗೂ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅವನಿಗೆ ಗೌರಿ ಮಾಡೋಕ್ಕೆ ಬರಲ್ಲ, ಇದೊಂದೇ ಗಣೇಶ ಮಾಡೋಕ್ಕೆ ಬರೋದು. ಅದು ಎಷ್ಟು ಸಲ ಮಾಡ್ತಾನೆ. ಊರಲ್ಲೂ ಇದೇ ಕೆಲಸ, ಇಲ್ಲೂ ಇದೇ ಕೆಲಸ. ಹಂಗೆ ಇವತ್ತು ಊಟಕ್ಕೆ ತಿಳಿ ಸಾಂಬಾರು, ಅನ್ನ, ಪಾಯಸ, ಬೋಂಡ ಮಾಡೋಣ ಅಂತ ಅಂದ್ಕೊಂಡೆ. ಈಗ ತಿಳಿ ಸಾಂಬಾರಿಗೆ ಸಣ್ಣ ಈರುಳ್ಳಿ, ಟೊಮ್ಯಾಟೊ, ಬೇಳೆ, ಜೀರಿಗೆ, ಮೆಣಸು ಮತ್ತು ಬೇಳೆ ಸಾಂಬಾರು ಪೌಡ್ರು ಒಂದು 2-3 ಸ್ಪೂನ್ ಹಾಕ್ಕೊಂಡು, ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆಗೂ ಜಜ್ಜಿಬಿಟ್ಟು ಬೆಳ್ಳುಳ್ಳಿ ಹಾಕಬೇಕು. ಇವಾಗ ಸ್ವಲ್ಪ ರುಬ್ಕೊಳಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೂಗಕ್ಕಿಟ್ರೆ ಇದ್ರ ಪಾಡಿಗೆ ಇದು ಕೂಗ್ತಾ ಇರುತ್ತೆ. ಇನ್ನೊಂದು ಸೈಡು ಪಾಯಸಕ್ಕೆ ಹೆಸರು ಬೇಳೆನ ನೆನೆಸಿಟ್ಟಿದ್ದೀನಿ. ಈ ಹೆಸರು ಬೇಳೆ ಒಳಗಡೆ ಸ್ವಲ್ಪ ಬಾದಾಮಿ ನೆನೆಸಿ ಸಪ್ರೇಟು ನೆನೆಸ್ಕೋಬೋದು, ಬಟ್ ಅದರಲ್ಲೇ ಹಾಕ್ತಾಯಿದ್ದೀನಿ. ಈಗ ಕೊಬ್ಬರಿನ ತುರ್ಕೊಳಕ್ಕಾಗಲಿಲ್ಲ, ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೆಲ್ಲ ಗಟ್ಟಿಯಾಗಿತ್ತು ಅಂತ ಹಂಗೆ ಹಚ್ಕೊಂಡು ಅದಕ್ಕೆ ಬಾದಾಮಿ ಮತ್ತು ಏಲಕ್ಕಿ ಹಾಕ್ಕೊಂಡು ಫಸ್ಟ್ ನೀರು ಹಾಕ್ಕೊಳ್ದಲ್ಲೇ ಪುಡಿ ಮಾಡಬೇಕು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸಣ್ಣಗಾಗುತ್ತೆ. ಆಮೇಲೆ ಹೆಸ್ರು ಬೇಳೆ ನೆನೆ ಹಾಕಿದ್ದೀನಲ್ಲ, ಅದನ್ನು ಬೇಯಕ್ಕೆ ಇಟ್ಟಿದ್ದೆ. ಈಗ ಅದರೊಳಗಡೆನೆ ನಾನು ನೆನೆಸಿಟ್ರು ಬೆಲ್ಲ ನೆನೆಸಿಟ್ಟಿದ್ದೆ, ಕರಗ್ಬಿಟ್ಟು ಅದರಲ್ಲಿರೋ ಗಲೀಜೆಲ್ಲ ಹೋಗಲಿ ಅಂತ. ಕಪ್ಪು ಬೆಲ್ಲ ತುಂಬ ಗಲೀಜಿರುತ್ತೆ ಎಲ್ಲ ಬೆಲ್ಲಗಳಲ್ಲೂ. ಆಗ ಈಗ ಸೋಸ್ಕೋತಾ ಇದ್ದೀನಿ. ಅದು ಎಷ್ಟು ಗಲೀಜಿರುತ್ತೆ ಅಂದರೆ ಅದರಲ್ಲಿ ಮಸ್ಟರ್ಡ್ ಮತ್ತು ಕೆಳಗಡೆ ತಳದಲ್ಲಿ ಮಣ್ಣಿರುತ್ತೆ, ಚೆಕ್ ಮಾಡಿದ್ರೆ ಅಷ್ಟು ಗಲೀಜಿರುತ್ತೆ ಬೆಲ್ಲದಲ್ಲಿ. ಈಗ ರುಬ್ಬಿರೋದನ್ನು ಬೆಲ್ಲ ಎಲ್ಲ ಹಾಕಾದ್ಮೇಲೆ ಈಗ ರುಬ್ಬಿರೋದನ್ನು ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕಪ್ಪು ಬೆಲ್ಲ ಹಾಕೋದ್ರಿಂದ ಪಾಯಸದ ಕಲರ್ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ. ನೀವು ನಾರ್ಮಲ್ ಬೆಲ್ಲ ಹಾಕಿದ್ರೆ ಬೇರೆ ನಾರ್ಮಲ್ ಬೆಲ್ಲದಲ್ಲಿ ಇದು ಮಿಕ್ಸ್ ಆಗಿರುತ್ತೆ, ಶುಗರ್ ಮಿಕ್ಸ್ ಆಗಿರುತ್ತೆ. ಕಪ್ಪು ಬೆಲ್ಲದಲ್ಲಿ ಆಗಲ್ಲ ಅನ್ಕೋತಾರೆ. ಯಾರಿಗೆ ಗೊತ್ತೋ ಆಗಿರೋ ಯಾರು ನೋಡಿರ್ತಾರೆ. ಇದು ಮಿಕ್ಸ್ ಎಲ್ಲ ಆದಮೇಲೆ ನಾನು ಇದಕ್ಕೇ ಸ್ವಲ್ಪ ಇದು ಹಾಕೋತೀನಿ. ನಾನು ಇದಕ್ಕೆ ಇನ್ನೇನು ಡ್ರೈ ಫ್ರೂಟ್ಸ್ ಎಲ್ಲ ಒಗ್ಗರಣೆ ಕೊಡೋಕೆ ತುಪ್ಪದಲ್ಲಿ ಹುರಿದು ಹಾಕೋಕ್ಕೆ ಹೋಗಲ್ಲ, ಯಾಕಂದ್ರೆ ನನಗೆ ಇಷ್ಟ ಆಗೋಲ್ಲ.
ಬಾಯಿಗೆ ಸಿಗೋದದು. ಅದಕ್ಕೆ ರುಬ್ಬಕ್ಕೆ ಹಾಕಿದ್ದೆ ನಾನು ಇದಕ್ಕೆ ಸ್ವಲ್ಪ ಶಾವಿಗೆ ಹಾಕೋತಾ ಇದ್ದೀನಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ಈ ಶಾವಿಗೆ ಮತ್ತು ಹೆಸ್ರು ಕಾಳು ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬಾದಾಮಿ ಹಾಕೋದ್ರಿಂದ ಬಾದಾಮಿ ಫ್ಲೇವರು ಬರುತ್ತೆ, ಏಲಕ್ಕಿ ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಕೂಗಾದಮೇಲೆ ಕೂಗಿರೋ ದಾಲ್ ರೆಡಿಯಾಗಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಒಗ್ಗರಣೆಗೆ ಹಾಕೋದು ಅಷ್ಟೇ. ಅಷ್ಟರಲ್ಲಿ ಲೋಕಿ ಬಂದರು, ಲೋಕಿ ಹೊಟ್ಟೆ ಹಸ್ಬಿಟ್ಟಿತ್ತಂತೆ, ಹಾಗಾಗಿ ಅವರೇ ಈರುಳ್ಳಿ ಹಚ್ಕೊಟ್ರು ಬೋಂಡಾಗೆಲ್ಲ. ಟೊಮೆಟೊ ಬಜ್ಜಿ ಯಾಕೆ ವೇಸ್ಟ್ ಮಾಡದೆ ಕೊಡ್ತಾಯಿಸಿದ್ರೆ ಅದನ್ನ ಯೂಸ್ ಮಾಡ್ಕೊಳಕ್ಕೆ ಆಗ್ತಿರಲ್ವಾ. ಟೊಮೆಟೊ ಕೊಟ್ಟು ಅಷ್ಟು ಚೆನ್ನಾಗಾಗೈತೆ. ಈಗ ಒಗ್ಗರಣೆಗೆ ಈಗ ಸಾಂಬಾರು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜಚ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಹಿಂಗು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೆಕ್ಸ್ಟ್ ರುಬ್ಕೊಂಡಿರೋ ಮಸಾಲ ಹಾಕ್ಕೊಂಡ್ರೆ ಅಷ್ಟೇ ಒಗ್ಗರಣೆ, ಇನ್ನೇನು ಹಾಕೋಂಗಿಲ್ಲ. ಅದಕ್ಕೆ ಬೇಕಾದ್ರೆ ಆಮೇಲಿಂದ ಉಪ್ಪು ಮತ್ತು ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು. ಬೇಕಂದರೆ ಬೆಲ್ಲ ಸ್ವಲ್ಪ ಹಾಕ್ಕೋಬೋದು, ಬೆಲ್ಲ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಲೋಕಿನೇ ಅಚ್ಚೆಲ್ಲ ರೆಡಿ ಮಾಡಿಕೊಟ್ಟಿದ್ರು ಬೋಂಡಾಗೆ. ನಾನು ನಿಮಗೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಜೀರಿಗೆ, ಸೋಂಪು ಕೂಡ ಹಾಕೋಬೋದು, ಆಪ್ಷನಲ್ಲು. ನಾನು ಸೋಡಾ ಹಾಕಲ್ಲ, ಸೋಡಾ ಬದಲು ನಾನು ಬಿಸಿ ಎಣ್ಣೆನೇ ಹಾಕ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಸೋಡಾ ಬಿಟ್ಟು ಬಿಸಿ ಎಣ್ಣೆನೇ ಹಾಕ್ಕೊಂಡ್ರೆ ಇನ್ನೂ ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ, ಬೋಂಡ ಎಣ್ಣೆಲಿ ಕರಿಯೋದ್ರಿಂದ ಅನ್ಹೆಲ್ದಿನೇ. ಪರವಾಗಿಲ್ಲ, ಸೋಡಾ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದೇ ಅಲ್ವಾ. ಈಗ ನಾನು ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಕಡಲೆ ಹಿಟ್ಟು ಹೊಂದಾಡ್ಕೋಬೇಕು, ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ. ಅದರಲ್ಲಿ ಏನೂ ಇರೋಲ್ಲ, ಬಟ್ ಗಂಟು ಆಗಬಾರ್ದು ಅಂದರೆ ಹೊಂದಾಡ್ಕೋಬೇಕು. ಈಗ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೋಂಡ ರೆಡಿ. ಎಣ್ಣೆಲಿ ಬಿಟ್ಟರೆ ಬೋಂಡ ಚೆನ್ನಾಗಾಗಿತ್ತು, ಪಾಯಸ ಕೂಡ ಚೆನ್ನಾಗಾಗಿತ್ತು, ಎಲ್ಲ ಚೆನ್ನಾಗಾಗಿತ್ತು. ಕೊಂಡಿರ್ತಾರವರು ಅಂದರೆ ಅಷ್ಟು ಲಾಭ ಆಗಲಿಲ್ಲ. ಗೌರಿ ಹಬ್ಬ ಮುಗೀತು, ನೆಕ್ಸ್ಟ್ ಗಣೇಶ ಹಬ್ಬ. ನಮ್ಮ ಪೂರ್ವ ಇವತ್ತೇ ಗಣೇಶನ ಕೂರಿಸ್ಬಿಟ್ಟವನೆ, ಯಾಕೆಂದರೆ ಅವನಿಗೆ ಗೌರಿ ಮಾಡೋಕ್ಕೆ ಬರೋಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.